ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ ವಿಚಾರವಾಗಿ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಂದಾಪುರಿ ಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ಪ್ರಸನ್ನಂದಾಪುರಿ ಸ್ವಾಮೀಜಿಯವರು ಹೇಳಿಕೆ ನೀಡಿದ್ದು, ರಾಹುಲ್ ಗಾಂಧಿ ಅವರು ರಾಜಣ್ಣ ಅವರನ್ನ ಕರೆಸಿಕೊಂಡು ಚರ್ಚೆ ಮಾಡಿ ಸರಿಯಾಗಿ ಮಾಹಿತಿ ಪಡ್ಕೊಳ್ಬೇಕು, ಮತ್ತೆ ರಾಜಣ್ಣ ಅವರಿಗೆ ಮರಳಿ ಸಚಿವ ಸ್ಥಾನಕ್ಕೆ ಸೇರಿಸಿಕೊಳ್ಬೇಕೆಂದು ಸ್ವಾಮಿ ಆಗ್ರಹ ಮಾಡಿದ್ದಾರೆ. ರಾಜಣ್ಣ ಅವರಿಗೆ ವಜಾ ಮಾಡಿರೋ ಬಗ್ಗೆ ಮುಖಂಡರ ಜೊತೆ ಸಭೆ ಚರ್ಚೆ ನಡೆಸಿ ಮಾತನಾಡುತ್ತೇವೆ. ವಾಲ್ಮೀಕಿ ಸಮುದಾಯ ಈ ರಾಜ್ಯದ 4ನೇ ಅತಿ ದೊಡ್ಡ ಸಮುದಾಯ ಆಗಿದೆ. ಎಲ್ಲಾ ಸರ್ಕಾರಗಳು ನಮ್ಮ ಸಮಾಜದ ಜನಪ್ರತಿನಿಧಿಗಳ ಮೇಲೆ ಪಿತೂರಿ ಮಾಡ್ತಾ ಬಂದಿವೆ. ಏನಾದರೂ ಗೂಬೆ ಕೂರಿಸಿ ಪಿತೂರಿ ಮಾಡಿ ಸ್ಥಾನದಿಂದ ವಜಾ ಮಾಡುವಂತಹ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ರಾಜಣ್ಣನವರಿಗೆ ಷಡ್ಯಂತ್ರ ಮಾಡಿ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಅವರು ಜನನಾಯಕ, ಶೋಷಿತ ಸಮುದಾಯಕ್ಕೆ ಅವರು ದೊಡ್ಡ ಶಕ್ತಿಯಾಗಿದ್ದಾರೆ. ಅವರು ಇದ್ದದ್ದು ಇದ್ದ ಹಾಗೆ ಹೇಳುವ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ. ರಾಜಣ್ಣನವರ ಹೇಳಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಲವರು ತಪ್ಪಾಗಿ ಹೇಳಿದ್ದಾರೆ. ತಪ್ಪಾಗಿ ಹೇಳಿ ವಜಾ ಮಾಡುವ ಪಿತೂರಿ ಮಾಡಿದ್ದಾರೆ. ರಾಜಣ್ಣ ಹೇಳಿಕೆ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ರಾಹುಲ್ ಗಾಂಧಿ ಅವರು ರಾಜಣ್ಣ ಅವರಿಂದ ಸರಿಯಾಗಿ ಮಾಹಿತಿ ಪಡೆದು ಸಮಾಜಕ್ಕೆ ನ್ಯಾಯ ಒದಗಿಸಲು ಪ್ರಸನ್ನಂದಾಪುರಿ ಸ್ವಾಮಿ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ. ಕೆಎನ್ ರಾಜಣ್ಣ ಅವರು ಒಬ್ಬ ಜನನಾಯಕ, ಶೋಷಿತ ಸಮುದಾಯಗಳ ಒಂದು ದೊಡ್ಡ ಶಕ್ತಿ ಅವರು. ಅಂಥ ಮಹನೀಯರು, ಅವರ ಸ್ವಭಾವ ಎಂಥದಪ್ಪ ಅಂದರೆ ಈ ನ್ಯಾಯ ನಿಷ್ಠುರ ಶರಣನ ಆರಿಗೂ ಅಂಜುನಲ್ಲ ಅನ್ನೋ ಹಾಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಇದ್ದಿದ್ದಂಗೆ ಹೇಳುವಂಥ ಒಂದು ಮನಸ್ಥಿತಿ, ಸ್ವಭಾವನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಆದರೆ ಆ ಹೇಳಿಕೆಯನ್ನು ಹೈಕಮಾಂಡಿಗೆ ತಪ್ಪಾಗಿ ಕೆಲವರು ಅದನ್ನು ಹೇಳಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂಥ ಒಂದು ಪಿತೂರಿಯನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ಸಮಸ್ತ ಈ ಸಮುದಾಯದಿಂದ ನಾವು ಗೌರವಾನ್ವಿತ ರಾಹುಲ್ ಗಾಂಧಿಯವರಿಗೆ ಹೈಕಮಾಂಡಿಗೆ ಒತ್ತಾಯ ಮಾಡುವಂಥದ್ದು ಏನಪ್ಪ ಅಂದರೆ, ಏನು ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ, ಅದನ್ನು ಅವ್ರನ್ನ ಕರೆಸ್ಕೊಂಡು ನೀವು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಮತ್ತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ನಮ್ಮ ಎಲ್ಲ ಮುಖಂಡರ ಜೊತೆ, ನಮ್ಮ ನಾಯಕರ ಜೊತೆ ಮಾತಾಡ್ತೇವೆ. ರಾಜುಗೌಡರು ಹೇಳುವಂಥದ್ದು ಸತ್ಯ. ಆದರೆ ಈಗ ನಾವು